2024-25ನೇ ಸಾಲಿನ ಎಕ್ಸ್ಪೋ ಪರೀಕ್ಷೆಯಲ್ಲಿ ಪ್ರಥಮ ಬಹುಮಾನವನ್ನ ಆಕಾಶ್ ಬರಡ್ಗಿ ಹಾಗೂ ಭೂಮಿಕಾ ಗುರವ್ ಇವರು ಮೊದಲ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಈ ಒಂದು ಸತ್ಕಾರದಲ್ಲಿ ಅವರಿಗೆ ನಗದು. ಇಲ್ಲದಿದ್ರೆ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಬೇಕು, ಇಲ್ಲದಿದ್ರೆ ಅಧಿಕಾರಿ ಆಗಬೇಕು. ಈ ಮೂರನ್ನ ಆದ್ರೆ ದೊಡ್ಡ ವ್ಯಕ್ತಿ ಅನ್ಸ್ಕೊಳ್ತಿ ಅಂತಕ್ಕಂಥ ಮಾತನ್ನ ನನಗೊಬ್ಬರು ಹೇಳಿದ್ರು. ನಾನು ಕುಂತು ಚಿಂತನೆ ಮಾಡಿದೆ, ರಾಜಕಾರಣಿ ಆಗ್ಬೇಕಾದ್ರೆ ಹೇಗೆ ಸಾಧ್ಯ ಇದೆಯಾ? MLA ಕುರ್ಚಿ ಕ್ಷೇತ್ರ ಅಲ್ಲ ನಮ್ದಿದು. ನಾವು MLA ಆಗ್ಬೇಕಾದ್ರೆ ಕುರ್ಚಿ ಕ್ಷೇತ್ರದಲ್ಲಿ 1 ಲಕ್ಷ ಓಟ್ ತಗೋಬೇಕು. ಎಷ್ಟು ಲಕ್ಷ? 1 ಲಕ್ಷ ಓಟ್ ತಗೊಂಡ್ರೆ MLA ಆಗ್ತೀವಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 1 ಲಕ್ಷ ರೂಪಾಯಿ ಆದ್ರೂ ಬೇಕು ನಮ್ಮ ಹತ್ರ. ಈಗ 1 ಕೋಟಿ ಬೇಕು, ಅಟ್ಲೀಸ್ಟ್ 1 ಲಕ್ಷ ಆದ್ರೂ ಬೇಕು. ಒಂದು ಸಣ್ಣ ಕಿರಾಣಿ ಅಂಗಡಿ ಇಡಬೇಕಾದ್ರೆ 1 ಲಕ್ಷ ಬೇಕು. MLA ಆಗ್ಬೇಕಾದ್ರೆ 1 ಲಕ್ಷ ಓಟ್ ತಗೋಬೇಕು. ಬಿಸ್ನೆಸ್ ಮಾಡಬೇಕಾದ್ರೆ 1 ಲಕ್ಷ ರೂಪಾಯಿ ಆದ್ರೂ ನಮ್ಮ ಕಡೆ ಕ್ಯಾಪಿಟಲ್ ಬೇಕು. ಆದ್ರೆ ಅಧಿಕಾರಿ ಆಗ್ಬೇಕಾದ್ರೆ, ಸರ್ಕಾರಿ ನೌಕರಿ ಹಿಡಬೇಕಾದ್ರೆ 1 ಲಕ್ಷ ಪುಟ ಓದಬೇಕು ಅಂತಕ್ಕಂಥ ಮಾತನ್ನ ಹೇಳಿದರು. ನೀವು ಮೇಕೆ ಮತ್ತು ಕುರಿನ ನೀರು ಕುಡಿಯಕ್ಕೆ ಕರ್ಕೊಂಡು ಹೋಗಿ ನೋಡಕ್ರೆ ಒಳಗೆ ಕಾಲು ಇಡ್ತೈತೆ ಅನ್ನೋದು, ಅದು ಇಡೋದಿಲ್ಲ. ನೀರು ನೋಡಿದ ತಕ್ಷಣ ಮೊದಲಿನ 2 ಕಾಲುಗಳನ್ನ ಮಡಿಚಿ ತನ್ನ ಬಾಯನ್ನ ನೀರೊಳಗೆ ಅದ್ದಂಗಿಲ್ಲ ಕೂಡ ಅದ್ದದಂತೆ ನೀರು ಕುಡಿದು ಮತ್ತೆ ನೀರು ಕುಡಿದ ನಂತರ ಬಾಯಾರಿಕೆ ಆದ ತಕ್ಷಣ ತನ್ನ ಕಾಲೆರಡು ಮತ್ತೆ ಮ್ಯಾಲ್ ಮಾಡ್ಕೊಂಡು ಹೋಗ್ತೈತೆ. ಅದು ಮೇಕೆ. ಹಾಗೇನೆ ಈ ಶಾಲೆ ಅಂತಕ್ಕಂಥ ಕೆರೆಗೆ ಎಮ್ಮೆ ಅಂತವ್ರು ಬರ್ತಾರೆ, ಆಕಳದಂತವ್ರು ಬರ್ತಾರೆ, ಮೇಕೆ ಅಂತವ್ರು ಬರ್ತಾರೆ. ಯಾರು ಹೆಂಗೋ ಬರ್ಲಿ ಅವ್ರನ್ನ ಮೇಕೆ ರೀತಿಯಾಗಿ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನ ಸಂಸ್ಥೆ ಮಾಡಬೇಕು. ಅಂತ ಕೆಲಸವನ್ನ ಇವತ್ತು ಗಸ್ತಿ ಅವ್ರ ಕಾಲೇಜ್ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.